ಕೇಂದ್ರ ಸಚಿವ ಎಚ್ಡಿಕೆ ವಿರುದ್ಧ ಗಣಿಗಾರಿಕೆಗೆ ಅಕ್ರಮವಾಗಿ ಗುತ್ತಿಗೆ ಆರೋಪ ಏನಿತ್ತು ಅದಕ್ಕೆ ಈಗ ಅವರು 2007ರಲ್ಲಿ ಸಿಎಂ ಆಗಿದ್ದಾಗ ಬಳ್ಳಾರಿಯಲ್ಲಿ ಅಕ್ರಮ ಗಣಿಗಾರಿಕೆಗೆ ಅನುಮತಿಯನ್ನ ಕೊಟ್ಟಿದ್ರು 550 ಎಕರೆ ಜಾಗವನ್ನ ಗಣಿಗಾರಿಕೆಗೆ ಅಕ್ರಮವಾಗಿ ಇವರು ಗುತ್ತಿಗೆಯಾಗಿ ನೀಡಿದ್ರು ಇನ್ನೊಂತಹ ಒಂದು ಆರೋಪ ಏನಿತ್ತು ಹಾಗೂ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಎಂಬ ಬೋಗಸ್ ಸಂಸ್ಥೆ ಈ ಸಂಸ್ಥೆಗೆ ಇವರು ಗುತ್ತಿಗೆಯನ್ನ ಕೊಟ್ಟಿದ್ರು ಇದಕ್ಕಾಗಿ ಎಚ್ಡಿಕೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಎಸ್ಐಟಿ ಕೇಳಿತ್ತು ಆದರೆ ರಾಜ್ಯಪಾಲರು ಅದಕ್ಕೆ ಅನುಮತಿಯನ್ನ ಕೊಟ್ಟಿಲ್ಲ ಥಾವರ್ ಚಂದ್ ಗೆಹ್ಲೋಟ್ಗೆ ಎಸ್ಐಟಿ ಪತ್ರದ ಮೂಲಕ ಮನವಿ ಮಾಡಿತ್ತು 10 ತಿಂಗಳಿಂದ ಈ ವಿಚಾರವನ್ನ ರಾಜ್ಯಪಾಲರು ಬಚ್ಚಿಟ್ಟಿದ್ರು ಈಗ ಸ್ಫೋಟ ಆಗ್ತಿರುವಂತಹ ವಿಷಯ ಇದು ಸಿದ್ದರಾಮಯ್ಯ ವಿಚಾರದಲ್ಲಿ ಒಂದೇ ದಿನದಲ್ಲಿ ನೋಟಿಸ್ ಕೊಡ್ತಾರೆ ಆದರೆ ಕುಮಾರಸ್ವಾಮಿ ವಿಚಾರದಲ್ಲಿ ರಾಜ್ಯಪಾಲರು ಯಾಕೆ ವಿಳಂಬ ಮಾಡ್ತಿದ್ದಾರೆ ಈ ಪ್ರಶ್ನೆ ಈಗ ಕೇಳಿ ಬರ್ತಾ ಇದೆ ಯಾಕೆಂತಂದ್ರೆ 10 ತಿಂಗಳ ಹಿಂದೆನೇ ಪ್ರಾಸಿಕ್ಯೂಷನ್ಗಾಗಿ ಎಸ್ಐಟಿ ಕುಮಾರಸ್ವಾಮಿ ಅವರ ವಿರುದ್ಧ ಕೇಳಿತ್ತು ರಾಜ್ಯಪಾಲರಿಗೆ ಸುದೀರ್ಘವಾದಂತಹ ಪತ್ರವನ್ನ ಬರೆದು ಕೇಳಿತ್ತು ಆದರೆ 10 ತಿಂಗಳಿಂದ ಯಾವುದೇ ಕ್ರಮ ಕೈಗೊಳ್ಳದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕೋ ಬೇಡವೋ ಅಂತ ಈ ಒಂದು ಗೊಂದಲದಲ್ಲಿ ಇದ್ರೋ ಏನೋ ಬಹುಶಃ ಗೊತ್ತಿಲ್ಲ ಆದರೆ 10 ತಿಂಗಳಿಂದ ಬಾಕಿ ಇದ್ದಂತಹ ಒಂದು ಪ್ರಕರಣ ಇದು ಒಂದು ಕಡೆ ಆದರೆ ಸಿದ್ದರಾಮಯ್ಯ ವಿರುದ್ಧ ಒಂದೇ ದಿನದಲ್ಲೇ ಇಷ್ಟು ತ್ವರಿತವಾದಂತಹ ಒಂದು ಕ್ರಮ ಯಾಕೆ ಈಗ ಪ್ರಶ್ನೆಗೆ ಉದ್ಭವ ಆಗ್ತಾ ಇದೆ 2007ರಲ್ಲಿ ಬಳ್ಳಾರಿಯಲ್ಲಿ ಅಕ್ರಮ ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಬೋಗಸ್ ಸಂಸ್ಥೆಗೆ ಇವರು ಗುತ್ತಿಗೆ ಆರೋಪ ಇದೆ ಕುಮಾರಸ್ವಾಮಿ ಅವರ ವಿರುದ್ಧ ಗುತ್ತಿಗೆ ನೀಡಿರುವಂತಹ ಒಂದು ಆರೋಪ ಇದೆ 10 ತಿಂಗಳ ಹಿಂದೆನೇ ಎಸ್ಐಟಿ ಪತ್ರವನ್ನ ಬರೆದು ರಾಜ್ಯಪಾಲರಿಗೆ ಒಂದು ಅನುಮತಿಯನ್ನ ಕೋರಿತ್ತು ಪ್ರಾಸಿಕ್ಯೂಷನ್ಗೆ ಆದರೆ 10 ತಿಂಗಳಿಂದ ರಾಜ್ಯಪಾಲರು ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆಯನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರಲಿಲ್ಲ ಆದರೆ ಈಗ ಇದು ಒಂದು ಕಡೆ ಆದರೆ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಒಂದೇ ದಿನದಲ್ಲೇ ರಾಜ್ಯಪಾಲರು ಕ್ರಮಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಇದು ಯಾಕೆ ಈಗ ಕಾಡ್ತಿರುವಂತಹ ಅತಿ ದೊಡ್ಡ ಪ್ರಶ್ನೆ ಇದು ಸೊ ಗಡಿ ಅಕ್ರಮ ವಿಚಾರದಲ್ಲಿ 2014ರಿಂದ ಲೋಕಾಯುಕ್ತ ಇದರ ಒಂದು ತನಿಖೆಯನ್ನು ನಡೆಸ್ತಾ ಇತ್ತು ವಿಚಾರಣೆಯನ್ನು ಮಾಡ್ತಾ ಇತ್ತು ಹಾಗೂ 10 ತಿಂಗಳ ಹಿಂದೆನೆ ಎಸ್ಐಟಿ ಏನಿತ್ತು ಏನು ರಚನೆ ಆಗಿತ್ತು ಈ ಒಂದು ಕೇಸ್ನ ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಎಸ್ಐಟಿ ರಾಜ್ಯಪಾಲರಿಗೆ ಒಂದು ಪತ್ರವನ್ನ ಬರೆದು ಅನುಮತಿಯನ್ನ ಕೇಳ್ತಾರೆ ಪ್ರಾಸಿಕ್ಯೂಷನ್ಗಾಗಿ ಅನುಮತಿಯನ್ನ ಕೇಳ್ತಾರೆ ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕು ನೀವು ಅವರ ವಿರುದ್ಧ ಅಕ್ರಮ ಗಣಿಗಾರಿಕೆ ಆರೋಪ ಇದೆ 2007ರಲ್ಲಿ ಬಳ್ಳಾರಿಯಲ್ಲಿ 550 ಎಕರೆ ಜಾಗವನ್ನ ಅವರು ಅಕ್ರಮವಾಗಿ ಗುತ್ತಿಗೆ ಕೊಟ್ಟಿದ್ದಾರೆ ಗಣಿಗಾರಿಕೆಗಾಗಿ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಎಂಬ ಬೋಗಸ್ ಸಂಸ್ಥೆಗೆ ಅದು ಕೂಡ ಒಂದು ಬೋಗಸ್ ಸಂಸ್ಥೆ ಆ ಸಂಸ್ಥೆಗೆ ಇವರು ಅನುಮತಿಯನ್ನ ಕೊಟ್ಟಿದ್ರು ಯಾವಾಗ 2007ರಲ್ಲಿ ಅವರು ಸಿಎಂ ಆಗಿದ್ದಾಗ ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತರು ಏನು ತನಿಖೆಯನ್ನ ನಡೆಸ್ತಾ ಇದ್ರು ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗಾಗಿ ರಾಜ್ಯಪಾಲರಿಗೆ ಒಂದು ಪತ್ರವನ್ನ ಬರೆಯುತ್ತೆ ಎಸ್ಐಟಿ ಪತ್ರವನ್ನ ಬರೆದು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿ ಅಂತ ಹೇಳಿದ್ರು ಆದರೆ 10 ತಿಂಗಳ ಹಿಂದೆನೇ ಬರೆದಂತಹ ಪತ್ರಕ್ಕೆ ರಾಜ್ಯಪಾಲರು ಇವತ್ತುವರೆಗೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿನೇ ಕೊಟ್ಟಿಲ್ಲ ಈಗ ಬಹಿರಂಗ ಆಗಿರುವಂತಹ ಅಂಶ ಇದು ಆದರೆ ಇದು ಒಂದು ಕಡೆ ಆದರೆ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಈ ರೀತಿ ವಿಳಂಬ ನೀತಿಯನ್ನು ಅನುಸರಿಸ್ತಿರುವಂತಹ ರಾಜ್ಯಪಾಲರು ಸಿದ್ದರಾಮಯ್ಯ ವಿಚಾರದಲ್ಲಿ ಯಾಕೆ ಒಂದೇ ದಿನದಲ್ಲೇ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆಯನ್ನ ಈಗ ಕಾಂಗ್ರೆಸ್ ನಾಯಕರ ಆದಿಯಾಗಿ ಪ್ರತಿಯೊಬ್ಬರು ಕೂಡ ಮಾಡ್ತಾ ಇದ್ದಾರೆ 10 ತಿಂಗಳ ಹಿಂದೆ ಕೊಟ್ಟಂತಹ ಒಂದು ಪ್ರಾಸಿಕ್ಯೂಷನ್ ಮನವಿ ಏನಿತ್ತು ಅದನ್ನೇ ಪುರಸ್ಕಾರ ಮಾಡಿಲ್ಲ ಆದರೆ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ತ್ವರಿತಗತಿಯಲ್ಲಿ ಅಂದರೆ ಲೆಟರ್ ಬಂದು ಕೇವಲ ಒಂದು ದಿನದಲ್ಲೇ ಪ್ರಾಸಿಕ್ಯೂಷನ್ಗೆ ಅವನು ಅನುಮತಿಯನ್ನ ಕೊಡ್ತಾರೆ ಈ ವಿಚಾರ ಯಾಕೆ ಒಂದು ಕಣ್ಣಿಗೆ ಬೆಣ್ಣೆ ಯಾಕೆ ಒಂದು ಕಣ್ಣಿಗೆ ಸುಣ್ಣ ಯಾಕೆ ಅಂತ ಈ ರೀತಿಯಾಗಿ ಈಗ ಪ್ರಶ್ನೆಯನ್ನ ಮಾಡ್ತಿರೋದು ಈ ಒಂದು ಪ್ರಶ್ನೆ ಈಗ ಉದ್ಭವ ಆಗಿದೆ ಮೂರ್ನಾಲ್ಕು ವರ್ಷಗಳಿಂದ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ನಡೆದಿಲ್ಲ 4 ವರ್ಷಗಳಿಂದ ಬಿಬಿಎಂಪಿ ಚುನಾವಣೆನೇ ಆಗಿಲ್ಲ ಹೀಗಾಗಿ ನಾವು ಚುನಾವಣೆ ಮಾಡೋಕೆ ಸಿದ್ಧರಿದ್ದೇವೆ ಅಂತ ರಾಜ್ಯ ಚುನಾವಣಾ ಆಯುಕ್ತ ಜಿಎಸ್ ಸಂಗ್ರೀಶ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತಹ ಅವರು ಸರ್ಕಾರದ ವಿರುದ್ಧ ಕೂಡ ನ್ಯಾಯಾಂಗ ಉಲ್ಲಂಘನೆ ಕೇಸನ್ನು ದಾಖಲಿಸಿದ್ದೇವೆ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಎರಡೂ ಚುನಾವಣೆಗೆ ಸಂಬಂಧಪಟ್ಟಂತೆ ವಿಚಾರಣೆ ಬಾಕಿ ಇದೆ ಪ್ರಕರಣ ಇತ್ಯರ್ಥ ಆದ ತಕ್ಷಣವೇ ಚುನಾವಣೆಗೆ ನಾವು ಸಿದ್ಧರಿದ್ದೇವೆ ಇನ್ನು ಅವಧಿ ಮುಗಿದ 6 ತಿಂಗಳ ಒಳಗೆ ಚುನಾವಣೆಗೆ ಸರ್ಕಾರ ಸಹಕಾರ ನೀಡಬೇಕು ಇಲ್ಲ ಅಂತಂದ್ರೆ ನಾವು ನ್ಯಾಯಾಲಯಕ್ಕೆ ಹೋಗಬೇಕಾಗುತ್ತೆ ಅಂತ ಈ ರೀತಿಯಾಗಿ ಹೇಳಿದ್ದಾರೆ ಇನ್ನು ಮುಂದಿನ ವಾರ ಮೈಸೂರು ಶಿವಮೊಗ್ಗ ತುಮಕೂರು 3 ಪಾಲಿಕೆಗಳ ಚುನಾವಣೆ ಘೋಷಣೆ ಮಾಡ್ತೇವೆ ಅಂತ ಕೂಡ ಇದೇ ವೇಳೆ ತಿಳಿಸಿದ್ದಾರೆ ಅದು ಅಲ್ಲದೆ ಈ ಮೈಸೂರು ಮತ್ತು ಶಿವಮೊಗ್ಗ ಮತ್ತು ತುಮಕೂರು ಕಾರ್ಪೊರೇಷನ್ಗಳಿಗೂ ಚುನಾವಣಾ
ಮಾಡುವ ಒಂದು ಕ್ರಮ ಬಾಕಿ ಇದೆ. ಅದರಲ್ಲಿಯೂ ಅದರ ಪ್ರಯುಕ್ತ ಕೂಡ ನಾವು ಆದಷ್ಟು ಬೇಗ ಎಷ್ಟು ಸಾಧ್ಯವೋ ಅಷ್ಟು 2-3 ತಿಂಗಳಲ್ಲಿ ಚುನಾವಣೆಯ ಪೂರ್ಣ ಪ್ರಕ್ರಿಯೆಯನ್ನು ಗೊಳಿಸುವಂತೆ ನಾವು ಒಂದು ಕ್ರಮವನ್ನು ಕೂಡ ತೆಗೆದುಕೊಳ್ತಾ ಇದ್ದೇವೆ. ಭಾಳಷ್ಟು ಮಟ್ಟಿಗೆ ಅಂದರೆ ನವಂಬರ್ ಕೊನೆಯ ಹಂತದಲ್ಲಿ ಈ 3 ಪಾಲಿಕೆಗಳಿಗೆ ಚುನಾವಣೆಯ ಚುನಾವಣೆಯಿಂದ ಆಯ್ಕೆಗೊಂಡಂಥ ಎಲ್ಲ ಚುನಾಯಿತರ ಒಂದು ಆಡಳಿತ ಬರಬೇಕು ಅನ್ನುವ ಉದ್ದೇಶದಿಂದ ಆ 3 ಕಾರ್ಪೊರೇಷನ್ಗಳಿಗೆ ಆದಷ್ಟು ಬೇಗ ಮುಂದಿನ ವಾರವೇ ನಾವು ದಿನಾಂಕವನ್ನು ಪ್ರಕಟಿಸುವವರಿದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.